ಅಂಧಭಕ್ತಗಳ ನಿಜವಾಗ್ಲೂ ಮನಸ್ಸು ಮುಟ್ಕೊಂಡು ಹೇಳ್ರಿ, ದೇವರು ಶ್ರೀರಾಮನಿಗೆ ನಿಜವಾಗ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಿ ಸಮಾನ ಅಂತ. ಇವಾಗ ನಾವು ಪೂಜ್ಯ ಶ್ರೀರಾಮನ್ಗೆ ಯಾವುದೇ ರೀತಿಯ ಅವಮಾನ ಆಗ್ತಾ ಇಲ್ಲ, ಅಂಡ್ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯ ಧಕ್ಕೆ ತರುವಂತ ಕೆಲಸ ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದು ಅವ್ರ ದೇವಸ್ಥಾನ, ಇವಾಗ ತಾವೇ ಸ್ವತಃ ದೇವರಾಗ ಕೊಟ್ಟಿರೋಂಥ ಮನುಷ್ಯ ಅವರು. ಸೊ ಹಾಗಾಗಿ ಇವಾಗ ಯಾವುದೇ ರೀತಿಯ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇಲ್ಲ. ನಾನು ಏನಕ್ಕೆ ಇವತ್ತಿದ್ದನ್ನೆಲ್ಲ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಇವ್ರಗಳ ಬಗ್ಗೆ ಮಾತಾಡ್ಬೇಕು ಅಂತಂತಂದ್ರೆ ಇದೆಲ್ಲ ತುಂಬಾ ನೆಸೆಸಿಟಿ ಇದೆ ಸದ್ಯದ ಪರಿಸ್ಥಿತಿಗೆ. ಇವ್ರ ಬಗ್ಗೆ ಮಾತಾಡ್ಬಿಟ್ರೆ ಸಾಕು ನಾನು ಹಿಂದೂನೇ ಅಲ್ಲ ಅಂದ್ಬಿಡ್ತಾರೆ. ನಾನು ಕೂಡ ಹಿಂದೂನೇ, ಹಿಂದೂ ಆಗಿನೇ ಹುಟ್ಟಿರೋದು, ಹಿಂದೂ ಆಗಿನೇ ಕೊನೆಗೆ ಸಾಯೋದು ಕೂಡ. ಇವಾಗ ನಾನೊಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. इतना भव्य मंदिर बनने जा रहा है, 112 करोड़ रुपए की लागत से ये मंदिर बनने जा रहा है, सोने की मूर्ति बनने जा रही है। बिहार सरकार इसके लिए फंड आवंटित करेगी, बिहार के अंदर 5 एकड़ भूमि आवंटित होगा और ये बिहार का सबसे विशाल मंदिर होगा जिसमें हमारे भगवान श्री नरेंद्र मोदी जी साक्षात रूप में लोगों का कल्याण के लिए आशीर्वाद देने के लिए उपस्थित होंगे। ಇವ್ನು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಇವ್ನು ಹೇಳೋದನ್ನ ಫಸ್ಟ್ ಟೈಮ್ ನೋಡಿದಾಗ ನಾನು ಇದು ಯಾವುದೋ ಫೇಕ್ ನ್ಯೂಸ್ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಸೊ ಸ್ವಲ್ಪ ದಿನ ಆದ್ಮೇಲೆ ರಿಸರ್ಚ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗಿದ್ದು ಇದು ಆಲ್ರೆಡಿ ನಡೀತಾ ಇದೆ, ಇದು ನಿಜವಾದ ಘಟನೆ ಅಂತ. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ ಬಿಹಾರ್ ಗೌರ್ಮೆಂಟ್ ಇದಕ್ಕೆ ಅಪ್ರೂವಲ್ ಕೂಡ ಕೊಟ್ಟಿದೆ. ಅದು 112 ಕೋಟಿ ಬಜೆಟ್ 5 ಎಕರೆ ಜಾಗದಲ್ಲಿ ಅಪ್ರೂವಲ್ ಕೊಟ್ಟಿರೋಂಥದ್ದು. 5 ಎಕರೆ ಜಾಗದಲ್ಲಿ ಇವಾಗ ಇವ್ರ ದೇವಸ್ಥಾನ ನಿರ್ಮಾಣ ಮಾಡ್ತಾರೋ ಅಂತದ್ದು. ಎಲ್ಲರಿಗೂ ಗೊತ್ತೇ ಇದೆ ಬಿಹಾರ್ ಎಷ್ಟು ಬ್ಯಾಕ್ವರ್ಡ್ ಸ್ಟೇಟು ಅಂತ. ಅಲ್ಲಿರೋ ಮಕ್ಕಳಿಗೆ ಕರೆಕ್ಟ್ ಆಗಿ ಪ್ರಾಪರ್ ಸ್ಕೂಲ್ ಇಲ್ಲ, ಪ್ರಾಪರ್ ಆಗಿ ಮಧ್ಯಾಹ್ನದ ಊಟ ಸಿಗ್ತಾ ಇಲ್ಲ. ಅದನ್ನೆಲ್ಲ ಇವ್ರಿಗೆ ಡೆವಲಪ್ ಮಾಡಿದ್ರೆ ಅಲ್ಲಿರೋ ಮಕ್ಕಳಿಗೆ ಅಲ್ಲಿರೋ ಜನಗಳಿಗೆ ಇವರೇ ನಿಜವಾಗ್ಲೂ ದೇವರಾಗ್ತಾರೆ. ಒಂದಂತೂ ನಿಜ, ನಮ್ಮ ದೇಶ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ವರ್ಷಿಪ್. ಏನಂತೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಕ್ರಿಕೆಟ್ ಚೆನ್ನಾಗಿ ಆಡಿದ್ರೆ ಅವ್ನು ಪೂಜೆ ಮಾಡೋದು, ಯಾರನ್ನ ಆಕ್ಟರ್ ಚೆನ್ನಾಗಿರೋ ಮೂವಿ ಬಂತು ಅಂತಂದ್ರೆ ಅವನ್ನ ತಗೊಂಡೋಗಿ ದೇವ್ರು ಮಾಡೋದು, ಯಾರನ್ನ ಪೊಲಿಟಿಷಿಯನ್ ಚೆನ್ನಾಗಿ ಕೆಲಸ ಮಾಡ್ದ ಅಥವಾ ಜನರಿಗೆ ಏನನ್ನ ಸ್ವಲ್ಪ ಫೆಮಿಲಿಯರ್ ಆಗ್ಬಿಟ್ರೆ ಸಾಕು ಅವನನ್ನ ತಗೊಂಡೋಗಿ ಪೂಜೆ ಮಾಡಿ ದೇವ್ರು ಮಾಡ್ಬಿಡೋದು. ಸೊ ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ಮನುಷ್ಯ ನಮ್ಮ ತರನೇ ತಪ್ಪು ಮಾಡ್ತಾರೆ, ಅವರು ರಾಂಗ್ ಡಿಸಿಷನ್ಸ್ ನ ತಗೊಂತಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡೋಣ, ಅಷ್ಟೇ ಖುಷಿ ಪಡೋಣ, ಅಪ್ರಿಷಿಯೇಟ್ ಮಾಡೋಣ. ಆದ್ರೆ ತಪ್ಪು ಮಾಡಿದಾಗ ಅಷ್ಟೇ ಕೇಳೋಂಥ ರೈಟ್ಸ್ ಕೂಡ ನಮಗೂ ಇರುತ್ತೆ, ಅಂಡ್ ತಪ್ಪು ಮಾಡಿದಾಗ ಕ್ರಿಟಿಸೈಸ್ ಮಾಡೋಂಥ ರೈಟ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಮೀರಿ ಅವ್ರ ದೇವರು ಅಂತ ನೋಡಿದಾಗ ಏನಾಗುತ್ತೆ, ಸಮಾಜ ಹಾಳಾಗುತ್ತೆ, ಯಾವುದೇ ರೀತಿ ಪ್ರೋಗ್ರೆಸ್ ಕಾಣಲ್ಲ. ನಮ್ಮ ದೇಶ ಬದಲಾಗಬೇಕು ಅಂತಂದ್ರೆ ಈ ವರ್ಷಿಪ್ ಅನ್ನೋಕ್ಕಂಥದ್ದು ಫಸ್ಟ್ ನಿಲ್ಬೇಕು. ಯಾರೇ ತಪ್ಪು ಮಾಡಿದ್ರು ತಪ್ಪಂತ ಹೇಳಲೇಬೇಕು ನಾವು, ಅವಾಗ ಮಾತ್ರ ದೇಶ ಬದಲಾಗೋದು. ಸೊ ಈ ವರ್ಷಿಪ್ ಅನ್ನೋಕ್ಕಂಥದ್ದು ಯಾವಾಗ ದೇಶದಲ್ಲಿ ನಿಲ್ಲತ್ತೋ ಅವಾಗ ದೇಶ ಉದ್ಧಾರ ಆಗೇ ಆಗತ್ತೆ. ಆ್ಯಂಡ್ ಈ ಗಿರಾಕಿ ಯಾರು ಅಂತ ನಾನು ನಿಮಗೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇವನ ಬಗ್ಗೆ. ಸೊ ಅಲ್ಲಿವರೆಗೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.